ತಾಲೂಕಿನಲ್ಲಿ ಇನ್ನು ಮುಂದೆ ಯಾವುದೇ ಕಾಂಗ್ರೆಸ್ ಬಣಗಳಲ್ಲಿ ಗುರುತಿಸಿಕೊಳ್ಳದೆ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಡಿ ಒಟ್ಟಾಗಿ ಕೆಲಸ ಮಾಡಿ ಲೋಕಸಭಾ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆಲುವಿಗೆ ಒಗ್ಗಟ್ಟಿನ ಬಲವನ್ನು ಪ್ರದರ್ಶಿಸುವುದಾಗಿ ಮುಖಂಡರಾದ ಕೃಷ್ಣೇಗೌಡ ಮತ್ತು ಶ್ರೀಧರ್ ಗೌಡ ಜಂಟಿ ಹೇಳಿಕೆ ನೀಡಿದರು. ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ತಾಲೂಕಲ್ಲಿ 2 ಬಣವಾಗಿದ್ದ ಕಾಂಗ್ರೆಸ್ ಗುಂಪಿನಿಂದ ಇತರೆ ಪಕ್ಷದವರಿಗೆ ಲಾಭವಾಯಿತು. ಇನ್ನು ಮುಂದೆ ಇಂತಹ ಬೆಳವಣಿಗೆ ನಡೆಯದು. ಪ್ರತ್ಯೇಕವಾಗಿ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದ ನಾವಿಬ್ಬರು ಇನ್ನು ಮುಂದೆ ಒಂದೇ ವೇದಿಕೆಯಡಿ ಚುನಾವಣಾ ಪ್ರಚಾರ ಕೈಗೊಂಡು ನಮ್ಮ ಪಕ್ಷದ ಅಭ್ಯರ್ಥಿಗೆ ಅರಕಲಗೂಡು ವಿಧಾನಸಭಾ ಕ್ಷೇತ್ರದಿಂದ 30,000ಕ್ಕೂ ಅಧಿಕ ಮತವನ್ನು ಲೀಡ್ ಕೊಡಲು ಕಾರ್ಯತಂತ್ರವನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು. ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿದ್ದು, ನನ್ನೊಂದಿಗೆ ಇರುವ ಮುಖಂಡರು, ಕಾರ್ಯಕರ್ತರ ಜತೆಗೂಡಿ ಕೃಷ್ಣೇಗೌಡರ ಕಚೇರಿಗೆ ತೆರಳಿ ಹೃದಯಪೂರ್ವಕವಾಗಿ ಸ್ವಾಗತಿಸಿ ಬರಮಾಡಿಕೊಂಡಿದ್ದೇವೆ. ನಮ್ಮಿಬ್ಬರನ್ನು ಸಿಎಂ, ಡಿಸಿಎಂ ಮತ್ತು ಉಸ್ತುವಾರಿ ಚಂದ್ರಶೇಖರ್ ಅವರು ಕರೆದು ಮಾತನಾಡಿಸಿ ಇಬ್ಬರು ಒಟ್ಟಿಗೆ ಹೋಗಬೇಕು, ಕಾಂಗ್ರೆಸ್ ಪಕ್ಷವನ್ನು ಹೆಚ್ಚಿನ ಮಟ್ಟದಲ್ಲಿ ಸಂಘಟಿಸಬೇಕು ಎಂದು ಸೂಚನೆ ನೀಡಿದ ಹಿನ್ನೆಲೆ ನಾವಿಬ್ಬರೂ ಕೂಡ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡಿ ಹೆಚ್ಚಿನ ಅಂತರದ ಮತಗಳಲ್ಲಿ ಶ್ರೇಯಸ್ ಪಟೇಲ್ ಅವರನ್ನು ಗೆಲ್ಲಿಸಿಕೊಂಡು ವರಿಷ್ಠರಿಗೆ ದೊಡ್ಡ ಮಟ್ಟದ ಗೌರವ ತಂದುಕೊಡಲಿದ್ದೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇವತ್ತು ನಮ್ಮ ಮಾನ್ಯ ಕೃಷ್ಣೇಗೌಡರವರು ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಹಾಗಾಗಿ ನಾನು ಈ ದಿನ ನಮ್ಮ ಅರಕಲಗೂಡು ತಾಲೂಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರುಗಳ ಪರವಾಗಿ ಅವರನ್ನು ಹೃದಯಪೂರ್ವಕವಾಗಿ ಪಕ್ಷಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೊತೆಗೆ ನನಗೆ ಮತ್ತು ನಮ್ಮ ಕೃಷ್ಣಣ್ಣ ಅವರನ್ನು ಕೂಡ ನಮ್ಮ ಹೈಕಮಾಂಡು ಅಂದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಚಂದ್ರಶೇಖರ್ ಅಣ್ಣನವರು ಇವರೆಲ್ಲರೂ ಕೂಡ ಕರೆದು ಮಾತನಾಡಿಸಿ ಇಬ್ಬರು ಕೂಡ ಒಟ್ಟಿಗೆ ಹೋಗಬೇಕು, ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಹೆಚ್ಚಿನ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟ ಮೇರೆಗೆ ನೆನ್ನೆ ದಿವಸ ನಾನೇ ಸ್ವತಃ ನಮ್ಮ ಕೃಷ್ಣಣ್ಣನವರನ್ನು ಅವರ ಒಂದು ಆಫೀಸ್ಗೆ ಹೋಗಿ ಅವರನ್ನು ಬಹಳ ಹೃದಯಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ಕೊಂಡಿದ್ದೀನಿ ನಮ್ಮ ಕಾರ್ಯಕರ್ತರುಗಳೊಂದಿಗೆ. ಆ ರೀತಿಯಲ್ಲಿ ಇವತ್ತು ಅವ್ರು ನೆನ್ನೆ ಹೇಳಿದರು, ನಾಳೆ ಇಬ್ಬರು ಕೂಡ ಸೇರಿ ಒಂದು ಪತ್ರಿಕಾ ಹೇಳಿಕೆಯನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದರು. ಅದೇ ರೀತಿಯಲ್ಲಿ ಇವತ್ತು ಇಬ್ಬರು ಕೂಡ ಸೇರಿ ತಮ್ಮಗಳ ಮುಂದೆ ಒಟ್ಟಾಗಿ ಹೋಗ್ತೀವಿ. ಅದ್ರ ಜೊತೆಗೆ ಏನು ನಮ್ಮ ಶ್ರೇಯಸ್ ಪಟೇಲ್ ಅವರ ಲೋಕಸಭಾ ಚುನಾವಣೆ ಇದೆ, ಈ ಚುನಾವಣೆಯಲ್ಲಿ ನಾವು ಕನಿಷ್ಠ ಪಕ್ಷ ಒಂದು 30,000 ಮತಗಳ ಅಂತರದಲ್ಲಿ ಅವರನ್ನು ಲೀಡನ್ನು ನಮ್ಮ ತಾಲೂಕಿನಲ್ಲಿ ಕೊಡಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ನಾನು ಇದೇ ಸಂದರ್ಭದಲ್ಲಿ ಹೇಳ್ತಾ. ಮುಖಂಡ ಕೃಷ್ಣೇಗೌಡ ಮಾತನಾಡಿ, ನಾನು ಹಿಂದೆಯೂ ಕಾಂಗ್ರೆಸ್ನಲ್ಲೇ ಇದ್ದೆ. ಇಂದು ಸಿಎಂ, ಡಿಸಿಎಂ ಅವರು ಪಕ್ಷಕ್ಕೆ ಬನ್ನಿ ಎಂದು ಸ್ವಾಗತಿಸಿದ್ರು. ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ಹೆಚ್ಚು ಬಲಪಡಿಸಬೇಕೆಂಬ ದೃಷ್ಟಿಯಿಂದ ಶ್ರೀಧರ್ ಗೌಡರು ನಾವೆಲ್ಲ ಒಟ್ಟಾಗಿ ಸೇರಿ ಅಭ್ಯರ್ಥಿಯನ್ನು ಹೆಚ್ಚಿನ ಮತಗಳಿಂದ ಗೆಲ್ಲಿಸುತ್ತೇವೆ. ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಬೇಡ, ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಎಂದು ಹೇಳಿದ್ರು. ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಉಪಸ್ಥಿತರಿದ್ದರು. ನಾವು ಹಿಂದೆನೂ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು, ಈಗಲೂ ನಮ್ಮ ಸಿದ್ದರಾಮಯ್ಯವರು, ಡಿ.ಕೆ. ಶಿವಕುಮಾರ್ ಅವರು ಪಕ್ಷಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಸ್ವಾಗತ ಮಾಡಿದರು. ಹೀಗಾಗಿ ಆ ಒಂದು ದೃಷ್ಟಿಯಲ್ಲಿ ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಇನ್ನೂ ಹೆಚ್ಚಿಗೆ ಬಲಪಡಿಸಬೇಕು ಅಂತ ಒಂದು ದೃಷ್ಟಿಯಿಂದ ನಾವು ಶ್ರೀಧರಗೌಡರೆಲ್ಲ ಒಟ್ಟಾಗಿ ಈ ಒಂದು ನಮ್ಮ ಶ್ರೇಯಸ್ ಪಟೇಲ್ ಅವರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡಿ ನಾವು ಸಹ ಒಂದು ಹೋರಾಟ ಮಾಡಿ ಅವರನ್ನು ಗೆಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಿಂತಿದ್ದೀವಿ. ಅದರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕರ್ತರು ಗೊಂದಲ ಬೇಡ, ನಾವೆಲ್ಲ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಮ್ಮ ಮಾಧ್ಯಮಿಕರಿಗೆ ತಿಳಿಸಿದ್ದೇನೆ. ಎಲ್ಲ ಕಾರ್ಯಕರ್ತರು ಸಹ ಒಪ್ಪಿದ್ದಾರೆ. ದಯಮಾಡಿ ಇನ್ಯಾವ ಗೊಂದಲ ಬೇಡ, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ರೂಪುರೇಷೆಗಳನ್ನ ಮೊದಲೇ ತಯಾರು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ಮೂಲಕ ನಿಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ. ಇವರು ಹೊಂದಾಣಿಕೆ ಇವರು ಇಬ್ಬರು ಈ ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆ ಬರೋದ್ರಲ್ಲಿ ಇನ್ನೊಂದು ಚುನಾವಣೆ ಬರಲಿ, ಹೊಂದಾಣಿಕೆ ಮಾಡ್ಕೊಂಡೇ ಕೆಲಸ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ಒತ್ತಾಯಕ್ಕೆ ಮಾಡೋದು ಹೊಂದಾಣಿಕೆ ಆಗಿದ್ದೀರಾ ಇಲ್ಲ ಸ್ವಾಯಿಚ್ಛೆಯಿಂದ ಹೊಂದಾಣಿಕೆ ಆಗಿಲ್ಲ? ಆ ಥರ ಇಲ್ಲ ನೋಡ್ರಿ, ನಮಗೆ 2 ಜನ ಕಾಂಗ್ರೆಸ್ಸಿನ 2 ಕಣ್ಣು ಒಂದು ತಿಳ್ಕೊಳ್ಳಿ. ಆದರೆ ನಾವು ಎಲ್ಲೋ ಒಂದು ಕಡೆ ಕಾರ್ಯಕರ್ತರಲ್ಲಿ ಗೊಂದಲ ಆಗೋದು ಬೇಡ ಅನ್ನೋ ಉದ್ದೇಶಕ್ಕೋಸ್ಕರ
ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಕೆಲಸ ಮಾಡ್ಕೊಳ್ಳೋತ ಅವರು ಒಪ್ಕೊಂಡಿದ್ದಾರೆ, ಮನಸ್ಫೂರ್ತಿಯಾಗಿ ಇಬ್ಬರು ಒಪ್ಕೊಂಡಿದ್ದಾರೆ. ಅದಕ್ಕೆ ನಾವೇನು ಅವ್ರೇನು ಯಾರನ್ನೇನು ಬಲಾತ್ಕಾರ ಮಾಡಿದ್ರು. ಶ್ರೀಧರ್ ಗೌಡ್ರಿಗೂ ಕೂಡ ಪಾಪ ಅವರು ಕೂಡ ಬೆಳಿಗ್ಗೆ ಮಾತಾಡೋಗ್ಲಿ ಹೇಳಿದ್ರು, ಕೃಷ್ಣಣ್ಣ ಇರಿದ್ದಾರೆ ಬಿಡಿ ಸರ್ ಒಟ್ಟಾಗಿ ಇದು ಮಾಡ್ಕೊಂಡು ಹೋಗ್ತೀವಿ. ಅದು ಅಷ್ಟೇ ನಮ್ಮಲ್ಲಿ ಇರ್ತಕ್ಕಂಥದ್ದು. ಈಗ ನೀವು ಕಣ್ಮುಂದೆ ನಡೆದಂತ ಕೆಲವು ಬೆಳವಣಿಗೆಗಳು ನೋಡಿದ್ರೆ ಇನ್ನೂ ಸರ್ ಈಗ ಕಾರ್ಯಕರ್ತರಲ್ಲಿ ಸಣ್ಣ ಪುಟ್ಟದಿರೋದನ್ನ ಅವ್ರಿಬ್ಬರೇ ಸರ್ ಮಾಡ್ಕೊಂತಾರೆ, ನಾವು ಬೇರೆ ಯಾರು ಹೇಳೋದು. ನಾವಿಬ್ರು ಒಟ್ಟಿಗೆ ಹೋಗ್ತೀವಿ ಬಿಟ್ರಣ್ಣ, ನೀವೇ ನೋಡ್ತೀರಲ್ಲ ಮುಂದೆ. ಸರ್ ಕಳೆದ ವಿಧಾನಸಭೆ ಚುನಾವಣೆಗೂ ಇದೇ ರೀತಿ ಆಯ್ತು. ನೀವು ಕಾಂಗ್ರೆಸ್ ಇಂದ ಸ್ಪರ್ಧಿಸಿದ್ರಿ, ಅವ್ರು ಬಂಡಾಯ ಕಾಂಗ್ರೆಸ್ ಅಂತ ಸ್ಪರ್ಧಿಸಿದ್ರು. ಮುಂದಿನ ವಿಧಾನಸಭೆ ಚುನಾವಣೆಗೆ ಬಂದ್ರು ಇದೇ ಪರಿಸ್ಥಿತಿ ಬಂದ್ರೆ ಈಗ ಮುಂದೆ ನೋಡ್ಕೊಂಡು ಹೋಗ್ಬೇಕಣ್ಣ. ಹಿಂದಿನ ಬೇಡ ಹಿಂದಿಂದು ಮುಗ್ದೋಯ್ತು. ಈಗ ಜಂಟಿಯಾಗಿ ಯಾರು ಕೊಟ್ಟಿದ್ದಾರೆ ಅಂದ್ರೆ ಉದ್ದೇಶ ಅದ್ರ ಬಗ್ಗೆ ಚಿಂತನೆ ಮಾಡಿ ಪ್ರಯೋಜನ ಇಲ್ಲ. ಮುಂದೆ ನಾವು ಸಂಘಟನೆ ಮಾಡ್ಕೊಂಡು ಕಾಂಗ್ರೆಸ್ ಬಲಪಡಿಸಬೇಕಾಗಿದೆ. ಹೋಗ್ತೀವಣ್ಣ ಜೊತೆ. ಶ್ರೇಯಸ್ ಪಟೇಲ್ಗೆ ಗೆಲುವು 100% ಆಗ್ತದೆ ಅಣ್ಣ. ಅದ್ರಲ್ಲಿ ನಮ್ಮ ತಾಲೂಕಿಂದ ಕನಿಷ್ಠ ಪಕ್ಷ ಒಂದು 30,000 ಲೀಡನ್ನ ಕೊಡಬೇಕು ಅಂತ ಹೇಳಿ ನಾವು ಇಬ್ರು ಕೂಡ ಪ್ರಮಾಣ ಕೊಟ್ಟಿದ್ದಾರೆ. ಇಬ್ಬರಿಗೂ ಆಗ್ತದೆ, ಅದ್ರ ನಂಬಿಕೆ ಇದೆ ನಮಗೆ.